ಕಾಂತಾರ ಅಷ್ಟು ಕಡಿಮೆ ಕಲೆಕ್ಷನ್ ಮಾಡೋದಕ್ಕೆ ಕಾರಣ ಏನು? 1000 ಕೋಟಿ ಕಲೆಕ್ಷನ್ ಮಾಡುತ್ತಾ ಇಲ್ವೋ ಇವೆಲ್ಲ ತಿಳ್ಕೊಬೇಕಲ್ವಾ? ಸೊ ಅದಕ್ಕೂ ಮುಂಚೆ ನಾನು ಇದ್ದಂಗೆ ಸ್ಟ್ರೈಟಾಗಿ ಹೇಳ್ತೀನಿ, ಯಾವುದೇ ಫೀಲ್ಡ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಂತಾರ ಇಲ್ಲಿವರೆಗೂ ಟೋಟಲ್ ಆಗಿ 11 ದಿನದ ಕಲೆಕ್ಷನ್ ನೋಡ್ತಾ ಬಂದರೆ 600ರಿಂದ 650 ಕೋಟಿನ ಕಲೆಕ್ಟ್ ಮಾಡಿದೆ. ಈಗಲೂ ಕೂಡ ಸಕ್ಸಸ್ಫುಲ್ಲಾಗಿ ಥಿಯೇಟರ್ಸ್ನಲ್ಲಿ ರನ್ ಕೂಡ ಆಗ್ತಾಯಿದೆ. ಆಲ್ರೆಡಿ ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರು. ಹೊಂಬಾಳೆ ಅವರು ಅಫಿಷಿಯಲ್ ಆಗಿ 500 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಫಸ್ಟ್ ವೀಕ್ ಆದಾಗಲೇ ಪೋಸ್ಟರ್ನ ಹಾಕಿದ್ರು. ಇನ್ನು ನೆಕ್ಸ್ಟು ಫೈನಲ್ ಕಲೆಕ್ಷನ್ ಅಥವಾ 1000 ಕ್ರೋರ್ ಏನಾದರೂ ಕ್ರಾಸ್ ಆದರೆ ಆವಾಗ ಬರುತ್ತೆ ಅಂತ ಕಾಣುತ್ತೆ ನೆಕ್ಸ್ಟ್ ಪೋಸ್ಟರು. ಅಲ್ಲಿವರೆಗೂ ಬರಲ್ಲ. ಈಗ ಎಸ್ಟಿಮೇಟ್ ಕಲೆಕ್ಷನ್ ಮಾತಾಡ್ತಾ ಹೋಗೋಣ. ಸಿನಿಮಾಗೆ ವೀಕ್ ಡೇಸಲ್ಲಿ ಒಂದು 30ರಿಂದ 40 ಕೋಟಿ ಬರ್ತಾಯಿತ್ತು. ಬಟ್ ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಆಗಿರೋದ್ರಿಂದ 50 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ನೇ ಬಂದಿದೆ. ಅಷ್ಟೇ ಟಿಕೆಟ್ಗಳು ಕೂಡ ಆನ್ಲೈನಲ್ಲಿ ಸೋಲ್ಡ್ ಆಗ್ತಾ ಇದ್ದಾವೆ. ಇವತ್ತಿಗೂ ಕೂಡ ಅಷ್ಟೇ ಆಕ್ಯುಪೆನ್ಸಿ ಈ ಒಂದು ಸಿನಿಮಾ ಇಟ್ಕೊಂಡಿದೆ. ಇನ್ನೂ 10-15 ದಿನ ಇದೇ ಥರ ಲಾಂಗ್ ರನ್ ಇರುತ್ತೆ. ಇನ್ನು ಸಿನಿಮಾ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ ಇದೊಂದು ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯೆನ್ಸು. ತೆಲುಗುನವರೆಲ್ಲ ಕಕ್ಷೆ ಕಟ್ಕೊಂಡು ಈ ಒಂದು ಸಿನಿಮಾಗೆ ನೆಗೆಟಿವ್ ರಿವ್ಯೂನ ಕೊಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಆಡಿಯನ್ಸ್ ಅದನ್ನೆಲ್ಲ ಸೈಡ್ಗಿಟ್ಟು ರಿವ್ಯೂವರ್ಸ್ನು ಕೂಡ ಡಾಮಿನೇಟ್ ಮಾಡಿ ಈ ಒಂದು ಸಿನಿಮಾನ ನೋಡೋದಕ್ಕೆ ನಿಂತ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಒಳ್ಳೆಯ ರಿವ್ಯೂನು ಕೂಡ ಹೇಳ್ತಾ ಇದ್ದಾರೆ. ಅಂತೂ ತೆಲುಗು ರಿವ್ಯೂವರ್ಸ್ ಎಲ್ಲ ನೆಗೆಟಿವ್ ರಿವ್ಯೂ ಕೊಟ್ಟರು ಕೂಡ ಮೂವಿ ಮ್ಯಾಟರ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರು ಆಲ್ಮೋಸ್ಟ್ ಅಲ್ಲಿ ಯಾವುದೇ ಧ್ಯೇಯನೇ ಆಗಲಿ ಏನು ಮನ್ಸಿಗಿಟ್ಕೊಳ್ದಂಗೆ ಸಿನಿಮಾ ನೋಡಿಬಿಟ್ಟು ಸಿನಿಮಾ ಯಾವ ಥರ ಇದೆ ಅಂತ ಅವರ ಮನಸ್ಸಿನ ಮಾತನ್ನ ಹೇಳ್ತಾ ಇರ್ತಾರೆ. ಬಟ್ ಅವರ ಒಂದು ರಿವ್ಯೂ ಕೆಲವು ಟೈಮಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ಬಟ್ ಈ ಒಂದು ಸಿನಿಮಾಗೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂನ ಹೇಳಿದ್ರು, ಒಂದು ಕಡೆ ನೆಗೆಟಿವ್ ಇಲ್ಲ, ಸೂಪರ್ ಮೂವಿ ಅಂತ ಹೇಳಿದ್ರು. ಹಂಗಾಗಿ ಅವರ ನಿಜಾಯಿತಿನ ನಾವಿಲ್ಲಿ ಮೆಚ್ಕೊಬೇಕು. ಇರಲಿ. ಇನ್ನು ಈ ಒಂದು ಸಿನಿಮಾಗೆ ಸ್ಟಾರ್ಟಿಂಗಿಂದನೂ ಕೂಡ ಸ್ವಲ್ಪ ಕಡಿಮೆ ಕಲೆಕ್ಷನ್ ಬಂತು. ಯಾಕೆ ಫಸ್ಟ್ ಡೇನೇ 100 ಕೋಟಿ ಗ್ರಾಸ್ ಆಗಿಲ್ಲ ಅಂತ ನೀವು ಅಂದ್ಕೊಬೋದು. ಬಟ್ ಅದಕ್ಕೆ ಕಾರಣ ಏನಂದರೆ ತೆಲುಗುನಲ್ಲಿ ಓಜಿ ಸಿನಿಮಾ ರನ್ ಆಗ್ತಾಯಿತ್ತು. ಅಷ್ಟೇ ಅಲ್ಲ, ತಮಿಳ್ನಾಡಲ್ಲಿ ಇಡ್ಲಿ ಕೊಟ್ಟು ಅನ್ನೋ ಸಿನಿಮಾ ರಿಲೀಸ್ ಆಗ್ತಾಯಿತ್ತು. ಪವನ್ ಕಲ್ಯಾಣ್ ಆಗಲಿ, ಧನುಷ್ ಆಗಲಿ ತೆಲುಗು ಸ್ಟೇಟಲ್ಲಿ ಮತ್ತು ತಮಿಳ್ನಾಡಲ್ಲಿ ದೊಡ್ಡ ಸ್ಟಾರ್ಗಳು. ಅಷ್ಟೇ ಅಲ್ಲ, ಹಿಂದಿನಲ್ಲಿ ಸನ್ನಿ ಸಂಸ್ಕಾರಿಕಿ ತುಳಸಿ ಕುಮಾರಿ ಅನ್ನೋ ಒಂದು ಸಿನಿಮಾ ಬಂತು. ಈ ಒಂದು ಸಿನಿಮಾಗೂ ಕೂಡ ಸಿಕ್ಕಾಪಟ್ಟೆ ಥಿಯೇಟರ್ಸ್ ಹೋದ್ವು. ಬಟ್ ಎಲ್ಲ ಸಿನಿಮಾಗಿಂತ ಕಾಂತಾರಾಗೆ ಒಳ್ಳೆ ರಿವ್ಯೂಸ್ ಬಂತು. ಅದಕ್ಕೋಸ್ಕರ ಕಲೆಕ್ಷನ್ ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಮತ್ತು ಗ್ಯಾರಂಟಿ ಹೇಳ್ತೀನಿ, ಇದಕ್ಕೊಂದು ಲಾಂಗು ಥಿಯೇಟ್ರಿಕಲ್ ರನ್ ಇದ್ದೇ ಇರುತ್ತೆ. ಐ ಥಿಂಕ್ ನಮ್ಮ ಕರ್ನಾಟಕದಲ್ಲಿ 150 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿ 200 ಕೋಟಿನಂತೂ ಆರಾಮಾಗೆ ಮುಟ್ಟುತ್ತೆ ಈ ಒಂದು ಸಿನಿಮಾ. ಇನ್ನು ಹಿಂದಿನಲ್ಲೂ ಕೂಡ 150 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ. ಇನ್ನು ತೆಲುಗು ಸ್ಟೇಟ್ನಲ್ಲಿ ಆಲ್ರೆಡಿ 100 ಕೋಟಿನ ಕ್ರಾಸ್ ಆಗಿದೆ. ಇನ್ನು ತಮಿಳ್ನಾಡಲ್ಲಿ 50 ಕೋಟಿ, ಮಲಯಾಳಮಲ್ಲೂ ಆಸ್ ಇಟ್ ಇಸ್ 45ರಿಂದ 50 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಓವರ್ಸೀಸ್ನಲ್ಲಿ 100 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ. ಹಂಗಾಗಿ ಈ ಒಂದು ಸಿನಿಮಾ ಪ್ರೆಸೆಂಟು ಡೇಗೆ ಸರಿಯಾಗಿ ಗ್ಯಾರಂಟಿ 600ರಿಂದ 650 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ. ಇನ್ನು ಈ ಒಂದು ವೀಕೆಂಡ್ ಆಗೋ ಅಷ್ಟೊತ್ತಿಗೆ ಒಂದು 700-750 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ವೀಕೆಂಡ್ ಎಷ್ಟೊತ್ತಿಗೆ 800-850 ಕೋಟಿ ಕ್ರಾಸ್ ಆಗುತ್ತೆ. ಯಾಕಂದರೆ ಈ ವೀಕೆಂಡಲ್ಲೂ ಕೂಡ ಯಾವುದೇ ಸಿನಿಮಾ ಬರ್ತಾ ಇಲ್ಲ. ಹಂಗಾಗಿ ಈ ಒಂದು ಸಿನಿಮಾಗೆ ಒಳ್ಳೆ ಹೋಲ್ಡ್ ಇರುತ್ತೆ. ಆಮೇಲಿಂದ ಒಂದು 800-850 ಕ್ರಾಸ್ ಆಯಿತು ಅಂದರೆ ಆಮೇಲಿಂದ 150 ಕೋಟಿ ಇರುತ್ತೆ. ಅದು ಮಾತ್ರ ಗ್ಯಾರಂಟಿ ಮಾಡೋ ಚಾನ್ಸಸ್ ಎಲ್ಲ ಇದೆ. ನೋಡಬೇಕು 1000 ಕ್ರೋರ್ ಕ್ರಾಸ್ ಆಗುತ್ತೋ ಇಲ್ವೋ ಅಂತ. ಏನೇ ಆಗಲಿ, ಈ ಒಂದು ಸಿನಿಮಾಗೆ ಟಿಕೆಟ್ ರೇಟ್ನ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರು. ಬೇರೆ ಎಲ್ಲ ಕಡೆಯೂ ಕೂಡ ನಾರ್ಮಲ್ ರೇಟಲ್ಲೇ ಸಿನಿಮಾನ ರಿಲೀಸ್ ಮಾಡಿದ್ರು. ಅದು ಒಂದು. ಮತ್ತು ತೆಲುಗು ಸ್ಟೇಟಲ್ಲಿ, ತಮಿಳ್ನಾಡಲ್ಲಿ ಹಿಂದಿನಲ್ಲಿ ದೊಡ್ಡ ಸಿನಿಮಾಗಳು ಕ್ಲಾಶಲ್ಲಿ ಬಂದವು. ಅದು ಅಷ್ಟೆಲ್ಲ ಆ ಸಿನಿಮಾಗಳಿಗೆಲ್ಲ ಕೆಲವೊಂದಕ್ಕೆ ಪಾಸಿಟಿವ್ ರಿವ್ಯೂ ಬಂತು. ಅದು ಸ್ವಲ್ಪ ಮೈನಸ್ ಆಯಿತು ಸಿನಿಮಾಗೆ. ಏನಾದರೂ ನೆಗೆಟಿವ್ ಬಂದಿದ್ದರೆ ಸಿನಿಮಾಗೆ ಇನ್ನೂ ಹೋಲ್ಡ್ ಜಾಸ್ತಿ ಇರೋದು. ಬಟ್ ಈಗಲೂ ಕೂಡ ಒಳ್ಳೆ ಹೋಲ್ಡ್ ಇದೆ. KGF 2 ಆದಮೇಲೆ ನಮ್ಮ ಕರ್ನಾಟಕದಲ್ಲಿ 500 ಕೋಟಿ ಕಲೆಕ್ಷನ್ ಮಾಡಿದಂಥ ಈ ಒಂದು ಸಿನಿಮಾ ನಮ್ಮ ಕನ್ನಡ ವರ್ಷನಲ್ಲಿ 200 ಕೋಟಿ ಕಲೆಕ್ಷನ್ ಮಾಡೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಹಂಗಾಗಿ ನಮ್ಮ ಕನ್ನಡದ ಇಂಡಸ್ಟ್ರಿ ಹಿಟ್ ಆಗೋ ಸಿನಿಮಾ ಇದು ಆಗೋವಂಥ ಲಕ್ಷಣ ಎಲ್ಲ ಇದೆ. ಇವತ್ತಿಗೂ ಕೂಡ ಫ್ಯಾಮಿಲಿ ಆಡಿಯನ್ಸ್ನೆಲ್ಲ ಫಸ್ಟ್ ಚಾಯ್ಸ್ ಆಗಿ ನಿಂತ್ಕೊಂಡಿದೆ ಈ ಒಂದು ಸಿನಿಮಾನ. ಥಿಯೇಟರ್ನಲ್ಲಿ ನೋಡಬೇಕಾದಂಥ ಸಿನಿಮಾ ಇದು. ಬಾಹುಬಲಿಲಿ ರಾಜಮೌಳಿ ರೇಂಜಿಗೆ ಈ ಒಂದು ಕಾಂತಾರನ ಮೇಕಿಂಗ್ನ ಮಾಡಿದ್ದಾರೆ. ಯಾರು ಮಿಸ್ ಮಾಡ್ಕೊಬೇಡ್ರಿ, ಥಿಯೇಟರ್ನಲ್ಲಿ ಹೋಗಿ ಸಿನಿಮಾನ ನೋಡಿ. ಇದಾಗಿತ್ತು ನನ್ನ ಒಂದು ವಿಡಿಯೋ. ಮತ್ತೆ ಸಿಗ್ತಾ ಇರೋಣ. ಬಾಯ್.